ಬೇಕು. ಹಾಗಾದ್ರೆ ಮರ ಹತ್ತಿ ಕಿತ್ಕೋ. ಓಕೆ. ಶಶಿ, ಇದು ನಿನಗೆ. ಕೇಶವ, ಇದು ನಿನಗೆ. ಥ್ಯಾಂಕ್ಸ್ ಅಮ್ಮ ಅವ್ರೆ. ಚಾಣಕ್ಯ ಸರ್, ಇದು ನಿಮಗೆ. ಅಲ್ಲ, ನನಗೆ. ನಿಮಗ್ ಬೇಕು ಅಂದ್ರೆ ಮರ ಹತ್ತಿ ಕಿತ್ಕೊಳ್ಳಿ. ಕೇಶವ ಸರ್, ಅವಳು ಅಮೆರಿಕಾದಲ್ಲಿ ಓದಿದಾಳ ಇಲ್ಲ ಹಳ್ಳಿಲಿ ಓದ್ ಬಂದಿದ್ದಾಳ? ಬಾರ್ನ್ ಇನ್ ಇಂಡಿಯಾ ಸರ್, ಲರ್ನಿಂಗ್ ಅಮೆರಿಕಾ ಸರ್, ಬಟ್ ಬ್ಲಡ್ ಮಾತ್ರ ನಮ್ ಗಂಗಾ ಮೇಡಮ್ದು ಸರ್. ಅಂದ್ರೆ ಆಂಟಿ ಕೂಡ ಹೀಗೆ ಮರ ಹತ್ತುತ್ತಿದ್ರು, ಹೂವು ಹಣ್ಣು ಕೀಳ್ತಿದ್ರು. ಅಷ್ಟು ದೊಡ್ಡ ಕಂಪನಿಗೆ ಚೇರ್ಮನ್ ಆಗಿ ದಿ ಗ್ರೇಟ್ ಚಾಣಕ್ಯ ಅವ್ರ ಜೊತೆ ಸ್ಪರ್ಧೆ ಮಾಡ್ತಾ ಮರ ಹೊತ್ತೋದಂದ್ರೆ ಏನು ದಿವ್ಯಾ? ನಮಗಿಷ್ಟ ಆಗಿದ್ದು ಬೇಕು ಅಂದಾಗ ಏನಾದ್ರೂ ಮಾಡ್ಬೇಕು. ಅದಕ್ಕೆನಾ ಕೋತಿ ತರ ಮರ ಹತ್ತಿದ್ದು? ನಾನು ಕೋತಿ ಮಾತ್ರನೇ ಅಲ್ಲ, ಕೆರಳಿದ ಸಿಂಹ ಕೂಡ. ಬಾಯ್ ಬಾಯ್ ಶಶಿ. ಬಾಯ್ ಕೇಶವ. ಅಮ್ಮವ್ರೆ ಒಂದ್ ನಿಮಿಷ, ನಿಮ್ಮೆಲ್ರಿಗೂ ಒಂದ್ ಮಾತು ಹೇಳ್ಬೇಕು. ನಾಳೆ ನಮ್ಮ ಮಮ್ಮಿ ಡ್ಯಾಡಿದು 25th ವೆಡ್ಡಿಂಗ್ ಆನಿವರ್ಸರಿ. ನೀವೆಲ್ರೂ ತಪ್ಪದೇನೆ ಬರ್ಬೇಕು. ನಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಹೇಗೋ ಇನ್ವೈಟ್ ಮಾಡ್ತಾರೆ. ಆ ಫ್ರೆಂಡ್ ಆಗಿ ನಾನ್ ಮೊದಲೇ ಹೇಳ್ತಾ ಇದ್ದೀನಿ. ಶೋರ್ ಕೇಶವ, ತಪ್ಪದೆ ಬರ್ತೀನಿ. ಶಶಿ ಅವರೇ, ಚಾಣಕ್ಯ ಸರ್, ನೀವು ಕೂಡ ಮರಿದೇನೆ ತಪ್ಪದೇನೆ ಬರ್ಬೇಕು. ನಾನ್ ಬರ್ತೀನಿ ಕೇಶವ. ಅವಳು ಬಂದ್ರೆ ನಾನ್ ಬರಲ್ಲ. ನಾನ್ ಬಂದ್ರೆ ತಪ್ಪೇನು? ನೀನಲ್ಲ, ದಿವ್ಯಾ. ಅಮ್ಮ ಅವ್ರು ಬಂದ್ರೆ ತಪ್ಪೇನ್ ಸರ್? ಮನೆ ಬಂತು, ಇಳಿ. ನಿಧಾನಕ್ಕಿಳಿ. ಅಮ್ಮ, ಅಪ್ಪ. ನಿಮ್ ಜೊತೆ ಇನ್ಯಾವತ್ತೂ ಈ ಸ್ಕೂಟಿಲ್ ಬರಲ್ಲ ರೀ. ಯಾಕೆ ಅಷ್ಟು ಫಾಸ್ಟ್ ಆಗಿ ಕರ್ಕೊಂಡ್ ಬಂದ? ತಲೆ ಸುತ್ತ ಬಂತ? ಫಾಸ್ಟ್ ಆಗ ನಡ್ಕೊಂಡ್ ಬಂದಿದ್ರು ಇನ್ನೂ ಬೇಗ ಬರ್ತಿದ್ವಿ. ಸರಿ ಬಿಡು. ಇಲ್ಲಿ ನೋಡು, ನನಗೆ ಮೊದಲೇ ನಾಚಿಕೆ ಆಗ್ತಿದೆ. ಒಳಗಡೆ ನೀನೇ ಮಾತಾಡಬೇಕು. ಅಂತ ನಾಚಿಕೆ ಆಗೋ ಕೆಲ್ಸ ನಾನೇನ್ರಿ ಮಾಡ್ದೆ? ಮದ್ವೆ ದಿನ ತಾನೇ ಆಚರಿಸ್ಕೊತಿರೋದು. ಅದೇ ನಾಚಿಕೆ ಆಗ್ತಿದೆ ಕಣೆ. ಎಲ್ಲ ನಿನ್ ಸುಪುತ್ರನ್ ಕೈವಾಡ. ಅವನು ನಿಮಗ್ ಮಾತ್ರ ಪುತ್ರ ಅಲ್ವಾ ಏನು? ಹೊರಗಡೆ ಹೀಗೆ ಹೇಳ್ತಿದ್ರು ಕೂಡ ಮನ್ಸಲ್ಲಿ ನಿಮ್ಗೂ ಕೂಡ ಸಂತೋಷ ಇದೆ ಅಲ್ವಾ? ಇದೆ ಅನ್ಕೋ. ಆದ್ರೆ ಅವನಿಗೆ ಮದ್ವೆ ಮಾಡೋ ವಯಸ್ಸಿನಲ್ಲಿ ನಾವು ಮದ್ವೆ ದಿನ ಆಚರಿಸ್ಕೊಳ್ಳೋದು ಅಂದ್ರೆ ಏನು? ಇಂಥದ್ದು ಮತ್ತೆ ಮತ್ತೆ ಬರುತ್ತಾ ಏನು? ಅವನೇನೋ ಇಷ್ಟಪಟ್ಟು ಮಾಡ್ತಿದ್ರೆ ನಾವು ಮಾತ್ರ ಬೇಡ ಅನ್ನೋದು ಯಾಕೆ? ನಡೀರಿ ಹೋಗೋಣ. ಸರಿ, ನಡಿ. ನಾಳೆ ನಾಣಿ ಅಂಕಲ್ ಮೀನಾಕ್ಷಿ ಆಂಟಿದು 25th ವೆಡ್ಡಿಂಗ್ ಆನಿವರ್ಸರಿ. ಆಮ್ ಐ ರೈಟ್ ಅಂಕಲ್? ಏನಮ್ಮ, ನನ್ನ ಮಗ ನಿನಗೆ ಮೊದಲೇ ವಿಷಯ ಹೇಳ್ಬಿಟ್ಟ? ಅವ್ನು ನನ್ನ ಫ್ರೆಂಡ್ ಅಲ್ವಾ ಅಂಕಲ್, ಅದಕ್ಕೆ ನಿಮಗಿಂತ ಮೊದಲೇ ಇನ್ವೈಟ್ ಮಾಡ್ದ. ನಾಳೆ ನೀವೆಲ್ಲ ನಮ್ಮ ಮನೆಗೆ ಬಂದು ನಮ್ಮನ್ನ ಆಶೀರ್ವಾದ ಮಾಡಬೇಕು. ತಪ್ಪದೆ ಬರ್ತೀವಮ್ಮ.
ನಿಮ್ಮನೇಲಿ ಫಂಕ್ಷನ್ ಅಂದ್ರೆ ಅದು ನಮ್ಮನೆ ಫಂಕ್ಷನ್ ಇದ್ದಾಗೆ ಮೀನಾಕ್ಷಿ. ನಾಳೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಆಂಟಿ. ಥ್ಯಾಂಕ್ಸ್ ದಿವ್ಯಮ್ಮ. ಈ ವಯಸ್ಸಲ್ಲಿ ಇದೆಲ್ಲ ಅಗತ್ಯನೇನು ನಿನಗೆ? ಅಗತ್ಯನೇ ಕೃಷ್ಣ. ಗಂಡು ಹೆಣ್ಣಿನ ಜೀವನದಲ್ಲಿ ಮದುವೆ ಅನ್ನೋದು ಒಂದು ದೊಡ್ಡ ಹಂತ. ಆ ಮದುವೆನ ನೆನ್ಪಿಟ್ಕೊಂಡು ಸಂಭ್ರಮ ಪಡೋದು ಒಳ್ಳೇದೇನೆ. ಇಷ್ಟು ವರ್ಷ ಆಯ್ತು ನಾವೇ ಮಾಡ್ಕೊಂಡಿಲ್ಲ, ಇವನು ಮಾಡ್ಕೊಳ್ಳೋದು ಅಗತ್ಯನಾ ಅಜ್ಜಿ? ಅದು ತಮಗ್ ತಾವೇ ಮಾಡ್ಕೊಳ್ಳೋದಲ್ಲ ಅತ್ಗೆ, ಅವ್ರ ಮಕ್ಕಳು ಶ್ರೇಯೋಭಿಲಾಷಿಗಳು ಮಾಡೋದು. ನಿಮ್ಗಂತವ್ರು ಯಾರು ಇಲ್ವಲ್ಲ. ಅಡ್ವಾನ್ಸ್ ಆನಿವರ್ಸರಿ ವಿಶಸ್ ಅಂಕಲ್. ಕಂಗ್ರ್ಯಾಚುಲೇಷನ್ಸ್ ಆಂಟಿ. ನಾಳೆ ನಮ್ಮ ಮದುವೆ ಅನ್ನೋ ಸಂತೋಷದಕ್ಕಿಂತ ನಿನ್ ಮದುವೆ ಯಾವಾಗ ನೋಡ್ತೀವೋ ಅನ್ನೋ ಆತರನೇ ಜಾಸ್ತಿ ಇದೆಯಮ್ಮ. ಹೌದಮ್ಮ, ನಿನ್ ಮದ್ವೆನೆ ನಮ್ಮ ಮನೇಲಿ ದೊಡ್ಡ ಹಬ್ಬ. ಆ ಸಮಯಕ್ಕೋಸ್ಕರ ನಾವೆಲ್ಲರೂ ಕಾಯ್ತಿದ್ದೀವಿ. ಸದ್ಯದಲ್ಲೇ ಆ ದಿನನೂ ಬರುತ್ತೆ ಮೀನಾಕ್ಷಿ. ನಾವೆಲ್ಲರೂ ಕಾದಿದ್ದಕ್ಕೆ ಪ್ರತಿಫಲ ಸಿಗತ್ತೆ. ಅದಕ್ಕಿಂತ ಸಂತೋಷ ಏನಿರುತ್ತೆ ಮೇಡಮ್? ನಾವಿನ್ನು ಹೋಗಿ ಬರ್ತೀವಿ ಮೇಡಮ್. ನಾಳೆ ಎಲ್ಲರೂ ತಪ್ಪದೇನೆ ಬರ್ಬೇಕು, ಮರಿಬೇಡಿ. ಬರ್ತೀವಿ ಅಜ್ಜಿ. ಹ್ಮ್. ಬಾಯ್ ಆಂಟಿ.